ಸ್ನೇಹಿತರೆ ನಮಸ್ಕಾರ. ನಿಮ್ಮ ನ್ಯೂಸ್ ಪಾಯಿಂಟ್ಗೆ ಸ್ವಾಗತ. ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗದ ಮೇಲೆ ಗಂಭೀರವಾದ ಒಂದು ಆರೋಪ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ, ಮತಗಳ್ಳತನ ನಡೆದಿದೆ, ಅದರಲ್ಲಿ ಚುನಾವಣಾ ಆಯೋಗ ಭಾಗಿಯಾಗಿದೆ, ಕೇಂದ್ರ ಸರ್ಕಾರಕ್ಕೆ ಏನು BJP ಅವರಿಗೆ ಸಪೋರ್ಟ್ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ಅದರ ಆರೋಪ ಯಾವ ರೀತಿ ಅಂದರೆ, 5ನೇ ತಾರೀಕು ನಾನು ಅದನ್ನು ಸಾಬೀತು ಮಾಡ್ತೀನಿ, 6 ತಿಂಗಳ ಕಾಲ ಅದನ್ನು ನಾನು ಇನ್ವೆಸ್ಟಿಗೇಷನ್ ಮಾಡಿಸಿ ಆ ದಾಖಲೆಗಳನ್ನು 5ನೇ ತಾರೀಕು ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ನಾನು ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರ ಕುರಿತಂತೆ ಅವರೇ ಮಾತನಾಡಿದ್ದಾರೆ. ಅವ್ರೇನು ಮಾತನಾಡಿದ್ದಾರೆ ಕೇಳ್ಕೊಂಬನ್ನಿ. वोट चोरी हो रही है और अब हमारे पास ओपन एंड शट प्रूफ है कि इलेक्शन कमीशन वोट चोरी में इन्वॉल्व है। और मैं लाइटली नहीं बोल रहा हूं, मैं 100% प्रूफ के साथ बोल रहा हूं, ठीक है। और आप सबको पता लग जाएगा, जैसे ही हमने ये रिलीज किया पूरे देश को पता लग जाएगा कि इलेक्शन कमीशन वोटर चोरी करा रहा है। किसके लिए करा रहा है? किसके लिए करा रहा है? बीजेपी के लिए करा रहा है। ओपन एंड शट है, नो क्वेश्चन। हमें मध्य प्रदेश में सस्पिशन था, लोकसभा में सस्पिशन था, महाराष्ट्र में वो थोड़ा आगे गया, स्टेट लेवल पे हमें लगा कि यहां पे चोरी हुई है। वोटर एडिशन हुआ था, 1 करोड़ वोटर्स ऐड हुए थे। फिर हम थोड़ा डिटेल में गए, हमने कहा देखो अब इलेक्शन कमीशन तो मदद नहीं कर रहा है, तो थोड़ी ग्रैन्युलैरिटी में जाना है, गहराई में जाना है। तो हमने अपना ही इन्वेस्टिगेशन करवाया, उसमें 6 महीने लगे और जो हमें मिला है वो एटम बॉम्ब है। मतलब एटम बॉम्ब है, फटेगा तो आप इलेक्शन कमीशन आपको दिखेगा नहीं हिंदुस्तान में। एक और बात जो सबसे जरूरी बात है, और मैं ये बड़ी सीरियसली बोल रहा हूं, जो भी ये काम कर रहे हैं, ठीक है, इलेक्शन कमीशन में जो भी ये काम कर रहे हैं, राइट फ्रॉम द टॉप टू द बॉटम, आप एक बात याद रखिए, आपको हम छोड़ेंगे नहीं। कुछ भी हो जाए हम छोड़ेंगे नहीं आपको, क्योंकि आप हिंदुस्तान के खिलाफ काम कर रहे हो। ये ट्रीजन है और कम, इससे कम नहीं है। तो आप याद रखिए, आप कहीं भी हो, रिटायर्ड हो, कुछ भी हो, ठीक है, हम आपको ढूंढ के निकालेंगे। थैंक यू। ಸ್ನೇಹಿತರೆ ಕೇಳಿದ್ರಲ್ಲ, ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಮುಳುವಾಗುತ್ತಾ, ಜೊತೆಗೆ ಚುನಾವಣಾ ಆಯೋಗಕ್ಕೂ ಮುಳುವಾಗುತ್ತಾ? 5ನೇ ತಾರೀಕು ನಿಜವಾಗಿಯೂ ಆಟಮ್ ಬಾಂಬ್ ನಾನು ಹೊಡಿತೀನಿ ಅಂತ ಹೇಳ್ತಿದ್ದಾರೆ ರಾಹುಲ್ ಗಾಂಧಿಯವರು. ಅದನ್ನು ಹೊಡಿತಾರ? ಒಂದು ವೇಳೆ ಈ ಪ್ರಕರಣದಲ್ಲಿ ಏನಾದರೂ ಸುಳ್ಳು ಆದರೆ ರಾಹುಲ್ ಗಾಂಧಿಯನ್ನು ಹಿಂದೆ ಎಲ್ಲರೂ ಪಪ್ಪು ಅಂತ ಏನು ಹೇಳ್ತಿದ್ರು ಅದೇ ಥರ ಆಗುತ್ತಾ? ಸೊ ಅದೆಲ್ಲವೂ ಕೂಡ ಕಾದು ನೋಡಬೇಕಾಗತ್ತೆ. ಇದಕ್ಕೆ ಕೇಂದ್ರ ಸರ್ಕಾರದ ಏನೀಗ ಇದಾರೋ ಮೋದಿ, ಚುನಾವಣಾ ಆಯೋಗ, ಸೊ ಅದು ಕೂಡ ಸ್ಪಷ್ಟನೆ ಕೊಡಬೇಕಾಗತ್ತೆ. ಒಂದು ವೇಳೆ ದಾಖಲೆಗಳು ಇದ್ದಲ್ಲಿ ಇದನ್ನು ಯಾವ ರೀತಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ತಾರೆ, ಇದನ್ನು ಹೋರಾಟದ ತಿರುವು ಯಾವ ರೀತಿ ಪಡೆದುಕೊಳ್ಳುತ್ತೆ ನೋಡಬೇಕಾಗತ್ತೆ. ಸೊ ಎಲ್ಲೋ ಒಂದು ಕಡೆ ಒಂದು ವೇಳೆ ಇದು ನಿಜವೇ ಆದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣಾ ಆಯೋಗದ ಮೇಲೆ ಇರತಕ್ಕಂಥ ನಂಬಿಕೆ ಕಂಪ್ಲೀಟಾಗಿ ಹೊರಟೋಗುತ್ತೆ. ಅದ್ರ ಜೊತೆಗೇ ಈ ಹಿಂದೆ ಕೂಡ ಹಲವಾರು ಆರೋಪಗಳು ಬಂದಿದ್ದಾವೆ. EVM ಸರಿ ಇಲ್ಲ, ಅದನ್ನು ಹ್ಯಾಕ್ ಮಾಡಿ ಮತಗಳನ್ನು ತೆಗಿಬೋದು. ಸೊ ಈ ರೀತಿಯಲ್ಲಾದ ಆಪಾದನೆಗಳು ಬರ್ತಿದ್ದಾವೆ. ಅದು ಸಾಬೀತಾಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ನೋಡೋಣ ಮುಂದೆ ಏನೆಲ್ಲ ಆಗ್ತವೆ, ಯಾವೆಲ್ಲ ಆಧಾರಗಳು ಸಿಗ್ತವೆ, ಸೊ ಅದರ ಪ್ರಕಾರ ಏನಾಗ್ತದೆ ಅಂತ ನೋಡೋಣ. ಸೊ ಇದಿಷ್ಟು ಮಾಹಿತಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.